ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೀಗ BCCIನ ಒಂದು ನಿರ್ಧಾರ RCB ಪಾಲಿಗೆ ಎಲ್ಲೋ ಒಂದು ಕಡೆ ಶಾಪವಾಗಿ ಪರಿಣಮಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಸೀಸನ್ 19ರ ಮೊದಲ ಕ್ವಾಲಿಫೈಯರ್ನ ಗೆದ್ದಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ದ್ವಿತೀಯ ಕ್ವಾಲಿಫೈಯರ್ನಲ್ಲಿ ಜಯ ಸಾಧಿಸಿರುವಂತಹ ಗುಜರಾತ್ ಟೈಟನ್ಸ್ ತಂಡಗಳು ಈ ಬಾರಿ ಫೈನಲ್ನಲ್ಲಿ ಮುಖಾಮುಖಿ ಆಗಲಿದೆ. ಅಹಮದಾಬಾದ್ನಲ್ಲಿ ನಡೆಯಲಿರುವಂತಹ ಈ ಬಾರಿಯ ಫೈನಲ್ನಲ್ಲಿ ಗೆಲ್ಲೋರು ಯಾರು ಎಂಬುದೇ ಇಲ್ಲಿ ಕುತೂಹಲ. ಒಟ್ಟಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯಕ್ಕೆ ವೇದಿಕೆ ಒಂದು ಕಡೆ ಸಿದ್ಧ ಆಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾನುವಾರ ಅಂದ್ರೆ ಮೇ 31ನೇ ತಾರೀಕು ನಡೆಯಲಿರುವಂತಹ ಅಂತಿಮ ಹಣಾಹಣಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಇದೀಗ ಮುಖಾಮುಖಿಯಾಗಲಿದೆ. ವಿಶೇಷ ಅಂದ್ರೆ ಫೈನಲ್ ಪಂದ್ಯ ನಡೀತಾ ಇರೋದು ಗುಜರಾತ್ ಟೈಟನ್ಸ್ ತಂಡದ ತವರು ಮೈದಾನದಲ್ಲಿ. ಇದುವೇ ಗುಜರಾತ್ ಟೈಟನ್ಸ್ ಪಾಲಿಗೆ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸ್ತಾ ಇದೆ. ಇನ್ನೊಂದು ಕಡೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಈಗೊಂದು ಅನುಕೂಲಕರ ವಾತಾವರಣವು ಸಹ ಒಂದ್ ಕಡೆ ಸೃಷ್ಟಿ ಆಗ್ತಾ ಇದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ BCCI ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ, ಅದುವೇ ಫೈನಲ್ ಪಂದ್ಯ ಶಿಫ್ಟ್ ಆಗಿರುವಂತದ್ದು. ಇದಕ್ಕೂ ಮೊದಲು IPL ನಿಯಮದ ಪ್ರಕಾರ ಫೈನಲ್ ಪಂದ್ಯಕ್ಕೆ ಹಾಲಿ ಚಾಂಪಿಯನ್ ತವರು ಮೈದಾನ ಆಗಿರುವಂತಹ RCB ತಂಡದ ತವರು ಮನೆ ಆಗಿರುವಂತಹ ಬೆಂಗಳೂರಿನಲ್ಲಿ ಈ ಬಾರಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿಯ ಫೈನಲ್ ಮ್ಯಾಚ್ ನಡಿಬೇಕಿತ್ತು. ಆದ್ರೆ ನಿರ್ದಿಷ್ಟ ಕಾರಣಗಳನ್ನ ಮುಂದಿಟ್ಕೊಂಡು BCCI IPL ಫೈನಲ್ ಪಂದ್ಯವನ್ನ ಅಹಮದಾಬಾದ್ಗೆ ಸ್ಥಳಾಂತರಿಸಿದ್ದಾರೆ. ಇದಕ್ಕೆ BCCI ನೀಡಿರುವಂತಹ ಕಾರಣಗಳೇನಪ್ಪಾ ಅಂತ ಅಂದ್ರೆ ಸ್ಥಳೀಯ ಶಾಸಕರ ಫ್ರೀ ಟಿಕೆಟ್ ಡಿಮ್ಯಾಂಡ್ ಮತ್ತು ಸಾರ್ವಜನಿಕರ ಸುರಕ್ಷತೆ ಅನ್ನೋದು ಇಲ್ಲಿ ಕಾರಣ ಅನ್ನೋದನ್ನ ಇದೀಗ BCCI ನೀಡಿರುವಂತದ್ದು. ಇನ್ನೆಲ್ಲ ಗಮನಿಸಬೇಕಾಗಿರುವಂತಹ ಮತ್ತೊಂದು ಅಂಶ ಏನಪ್ಪಾ ಅಂತ ಅಂದ್ರೆ ಮೇ 30 ಮತ್ತು ಮೇ 31ರಂದು ಅಹಮದಾಬಾದ್ನಲ್ಲಿ ICC ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕರ ಸಮಿತಿಯ ಈ ಪ್ರೊಫೈಲ್ ಸಭೆಯನ್ನ ಆಯೋಜಿಸಲಾಗಿರುವಂತದ್ದು. ಆದ್ರೆ IPL ಫೈನಲ್ ಪಂದ್ಯದ ವೇಳೆ ವಿಶ್ವ ಕ್ರಿಕೆಟ್ ಮಂಡಳಿಯ ಪ್ರಮುಖರು ಅಹಮದಾಬಾದ್ನಲ್ಲಿ ಇರಲಿದ್ದಾರೆ ಎಂಬುದು ಇಲ್ಲಿ ಕಂಡು ಬರ್ತಾ ಇದೆ. ಇದಕ್ಕಾಗಿಯೇ ಫೈನಲ್ ಮ್ಯಾಚ್ ಅನ್ನ ಬೆಂಗಳೂರಿನಿಂದ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ ಎಂಬುದು ಇದೀಗ ಕೇಳಿ ಬರ್ತಾ ಇರುವಂತಹ ಒಂದು ಶಾಕಿಂಗ್ ಹೇಳಿಕೆ. ಅದೇನೇ ಆಗಿದ್ರು ಇದೀಗ IPL ಫೈನಲ್ ಪಂದ್ಯದ ಶಿಫ್ಟ್ RCB ಪಾಲಿಗೆ ಎಲ್ಲೋ ಒಂದು ಕಡೆ ಶಾಪ ಆಗಿ ಪರಿಣಮಿಸ್ತಾ ಇದೆ ಎಂಬಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ತಂಡದ ಪ್ರದರ್ಶನ ಅಷ್ಟಕ್ಕಷ್ಟೇ. ಇದಕ್ಕೆ ಸಾಕ್ಷಿ ಈ ಅಂಕಿಅಂಶಗಳು. ಇದನ್ನ ನೋಡೋದಾದ್ರೆ RCB ತಂಡವು ಅಹಮದಾಬಾದ್ನಲ್ಲಿ ಈವರೆಗೆ 7 ಪಂದ್ಯಗಳನ್ನಾಡಿದೆ. ಈ ವೇಳೆ ಗೆದ್ದಿರೋದ್ರಿಂದ ಕೇವಲ 3 ಪಂದ್ಯಗಳನ್ನ ಮಾತ್ರ. ಆದ್ರೆ 4 ಮ್ಯಾಚ್ಗಳಲ್ಲಿ ಸೋಲನ್ನ ಅನುಭವಿಸಿಕೊಂಡಿರುವಂತಹ RCB ತಂಡ ಈ ವೇಳೆ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಈ ಬಾರಿ ಗುಜರಾತ್ ಟೈಟನ್ಸ್ ವಿರುದ್ಧ 4 ವಿಕೆಟ್ಗಳಿಂದ RCB ತಂಡ ಸೋಲನ್ನ ಅನುಭವಿಸಿತ್ತು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ತಂಡದ ಇನ್ನಿಂಗ್ಸ್ ಪರ್ಸೆಂಟೇಜ್ ನೋಡೋದಾದ್ರೆ 42.8 ಮಾತ್ರ. ಆದ್ರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ಗೆಲುವು ಅಂದುಕೊಂಡಷ್ಟು ಸುಲಭವಲ್ಲ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ತವರಿನ ಸಾಮ್ರಾಟರೆಂದೇ ಗುರುತಿಸಿಕೊಂಡಿರುವಂತಹ ಗುಜರಾತ್ ಪಡೆಯನ್ನ ಸೋಲಿಸೋದು ಒಂದ್ ಕಡೆ ದೊಡ್ಡ ಸವಾಲಾಗಿಯೇ ಪರಿಣಮಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ಗುಜರಾತ್ ಟೈಟನ್ಸ್ ತಂಡವು ತವರು ಮೈದಾನದಲ್ಲಿ ಈವರೆಗೂ ಸಹ 28 ಪಂದ್ಯಗಳನ್ನ ಆಡಿದೆ. ಈ ವೇಳೆ 17 ಪಂದ್ಯಗಳಲ್ಲಿ ಜಯವನ್ನ ಸಾಧಿಸಿರುವಂತಹ ಗುಜರಾತ್ ತಂಡ ಈ ಬಾರಿಯೂ ಸಹ RCB ವಿರುದ್ಧ ಗೆಲುವನ್ನ ಸಾಧಿಸುತ್ತೆ ಅನ್ನೋದು ಎಲ್ಲರ ಮಾತು. ಒಟ್ಟಾರೆಯಾಗಿ ಈ ಬಾರಿ ತವರಿನಲ್ಲಿ ಆಡಿದಂತಹ 7 ಪಂದ್ಯಗಳಲ್ಲಿ ಗುಜರಾತ್ ಟೈಟನ್ಸ್ ತಂಡವು 5 ಮ್ಯಾಚ್ಗಳನ್ನ ಜಯ ಸಾಧಿಸಿದೆ. ಇನ್ನು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಬಾರಿ RCB ತಂಡಕ್ಕೆ ಒಂದ್ ಕಡೆ ಸೋಲೆ ಕಟ್ಟಿಟ್ಟ ಬುತ್ತಿಯಾಗಿರುವಂತದ್ದು, ಇನ್ನೊಂದು ಕಡೆ ಗುಜರಾತ್ ಟೈಟನ್ಸ್ ತಂಡ ಯಶಸ್ವಿಯಾಗಿ ಗೆದ್ಕೊಂಡು ಬಂದಿದೆ. ನರೇಂದ್ರ ಮೋದಿಯ ಈ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ 60.7 ಇನ್ನಿಂಗ್ಸ್ ಪರ್ಸೆಂಟೇಜ್ ಅನ್ನ ಹೊಂದಿರುವಂತದ್ದು. ಇನ್ನೊಂದು ಕಡೆ RCB ತಂಡ ಇದಕ್ಕಿಂತ ಕಮ್ಮಿ ಪರ್ಸೆಂಟೇಜ್ ಇದೆ. ಒಟ್ಟಾರೆಯಾಗಿ ನಾಳೆ ನಡೆಯುವಂತಹ ಮ್ಯಾಚ್ ಅಲ್ಲಿ RCB ಗೆಲ್ಲುತ್ತಾ ಅಥವಾ ಗುಜರಾತ್ ಗೆಲ್ಲುತ್ತಾ ಇವೆರಡನ್ನು ಸಹ ನಾಳೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.